ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ನಮ್ಮ ಪ್ಯಾರಾಮೆಡಿಕಲ್ ಮತ್ತು GNM ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ದಲ್ಲಿ ಒಂದೇ ಒಂದು ಕಾಮೆಂಟ್ಸ್ ಆಗ್ತಾ ಇರೋದು ಏನಂತಂದರೆ, ನಮಗೆ ಮ್ಯಾಸೇಜ್ ಬಂದಿದೆ, ಓಕೆ, ಮುಂದೇನು ಮಾಡಬೇಕು, ಆಮೇಲೆ ಎರಡನೇದು ನಮಗೆ ಮ್ಯಾಸೇಜ್ ಬಂದಿಲ್ಲ, ಮುಂದೇನು ಮಾಡಬೇಕು, ಮ್ಯಾಸೇಜ್ ಬಂದಿದೆ, ಮುಂದೇನು ಮಾಡಬೇಕು, ಮೂರು ಪ್ರಶ್ನೆಗಳನ್ನು ಇಲ್ಲಿ ನಮಗೆ ಪದೇ ಪದೇ ವಿದ್ಯಾರ್ಥಿಗಳು ಕಾಮೆಂಟ್ಸನ್ನು ನಮ್ಮ ಟೆಲಿಗ್ರಾಮಲ್ಲಿ ಕೇಳ್ತಾ ಇರೋದು. ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ಯಾವುದೋ ಒಂದು ಕಾಮೆಂಟ್ಸ್ ಬಾಕ್ಸಿಗೆ ಹೋಗ್ರಿ, ಅಲ್ಲಿ ಇದೇ ಪ್ರಶ್ನೆಗಳು ಜಾಸ್ತಿ ಇರುವಂಥದ್ದು. 3 ಪ್ರಶ್ನೆಗಳು ಕಾಮನ್ ಆಗಿ ವಿದ್ಯಾರ್ಥಿಗಳಲ್ಲಿರೋದು. ಸೊ ಒಂದೇದು ಕ್ಲಾರಿಫೈ ಮಾಡ್ತೀನಿ. ಯಾರಿಗೆ ಇನ್ನೂವರೆಗೆ ಮೆಸೇಜ್ ಬಂದಿಲ್ಲ, ಮೆಸೇಜ್ ಬರಬೇಕು ಅಂತ ಕಂಡೀಷನ್ ಇಲ್ಲ, ರೂಲ್ಸ್ ಇಲ್ಲ, ಬಂದರೆ ಬಂತು ಇಲ್ಲ ಅಂದ್ರೆ ಇಲ್ಲ. ಆದರೆ ನೀವೇನು ಮಾಡಬೇಕು ಅಂತಂದರೆ, ನಮ್ಮ ಈ ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಿಗೆ ಬರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕ್ಲಿಕ್ ಹೇರ್ ಫಾರ್ ಡೌನ್ಲೋಡ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಬೇಕು. ಓಕೆ, ಇದು ಲಿಂಕ್ ಓಪನ್ ಆಗುತ್ತೆ ನಿಮಗೆ. ಸೊ ಓಪನ್ ಆದಮೇಲೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕಬೇಕು. ನಾನು ತೋರಿಸ್ತೀನಿ ನಿಮಗೆ ಅಪ್ಲಿಕೇಶನ್ ಹಾಕಿದ ಮುಂದೆ ಏನು ಮಾಡಬೇಕು ಅಂತ. ಓಕೆ ಮಾಡಿ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಅಪ್ರೂವ್ಡ್ ಅಂತ ಇದೆ, ಓಕೆನಾ. ಸೊ ಇಲ್ಲಿ ಅಪ್ರೂವ್ಡ್ ಅಂತ ಇದ್ದರೆ, ಗ್ರೀನಲ್ಲಿ ಅಪ್ರೂವ್ಡ್ ಅಂತ ಇದ್ದರೆ ನಿಮಗೆ ಮೆಸೇಜ್ ಬಂದರೂ ಅಷ್ಟೇ, ಬರದೇ ಇದ್ದರೂ ಅಷ್ಟೇ. ಓಕೆ, ಸೊ ಇದು ಮೆಸೇಜ್ ಬರದೇ ಇರೋರು ಲಾಗಿನ್ ಮಾಡಿ ನೋಡ್ಕೋಬೇಕು. ಸಬ್ಮಿಟ್ ಅಂತ ಇದ್ದರೆ ವೇಟ್ ಮಾಡಬೇಕು. ಅದು ಇನ್ನೂ ಟೈಮ್ ಇದೆ, ಯಾಕಂದರೆ ಪ್ಯಾರಾಮೆಡಿಕಲ್ ಬೋರ್ಡಿಂದ ಇನ್ನೂ ಏನು ಕೌನ್ಸ್ಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗೋದಿಲ್ಲ. ಇನ್ನೂ ಮುಂದಿನ ತಿಂಗಳು 22ನೇ ವಾರ ತನಕನೂ ಆಗೋದಿಲ್ಲ, 15-20 ತಾರೀಕು ತನಕ ಆಗೋದಿಲ್ಲ. ಹೀಗಿರಬೇಕಾದ್ರೆ ಅದು ಎನಿ ಟೈಮ್ ಇದು ಚೇಂಜ್ ಆಗೋ ತನಕ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡೋದಿಲ್ಲ. ಸಬ್ಮಿಟ್ ಅಂತ ಇದ್ದರೆ ವೇಟ್ ಮಾಡಬೇಕು, ಅಪ್ರೂವ್ಡ್ ಬರೋ ತನಕ. ಅದು ಎನಿ ಟೈಮ್ ಬರ್ಬೋದು, ಓಕೆನಾ. ಕೆಳಗಡೆ ನಾಟ್ ವೆರಿಫೈಡ್ ಅಂತಿದೆಯಲ್ಲ, ಅದು ನಿಮ್ಮ ಕೆಲಸ ಅಲ್ಲದು, ಬೋರ್ಡ್ನವ್ರ ಕೆಲಸ. ಅವರು ಅದನ್ನೇನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ, ಮುಂದಿನ ತಿಂಗಳು ರಿಮೂವ್ ಮಾಡಿಬಿಡ್ತಾರೆ. ಓಕೆ, ಸೊ ಇದಾಯಿತು, ಅಪ್ರೂವ್ಡ್ ಅಂತ ಇದೆ. ಮತ್ತು ಸಬ್ಮಿಟ್ ಅಂತ ಇದ್ದವ್ರು ಏನು ಮಾಡಬೇಕು, ವೇಟ್ ಮಾಡಬೇಕು. ಓಕೆ, ಆಮೇಲೆ ಇನ್ನೊಂದಿದೆ ಪ್ರಶ್ನೆ. ಈಗ ನಾವು ಇದನ್ನು ಮಾಡಿಲ್ಲ, ಏನಪ್ಪ ಅಂದರೆ ಇಲ್ಲಿ. ಓಕೆ, ಸೊ ಇನ್ನೊಂದು ತೋರಿಸ್ತೀನಿ ನಿಮಗೆ. ಎಸ್, ಅಪ್ರೂವ್ಡ್ ಅಂತ ಇದೆ. ನಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ಈ ರೀತಿಯಾಗಿ ನೋಡ್ಕೋಬೇಕು. ಓಕೆ, ನಮಗೆ ಮೆಸೇಜ್ ಬಂದಿದೆ, ಮುಂದೆ ಏನು ಮಾಡಬೇಕನ್ನೋರು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಏನು ಮಾಡಬೇಕು, ಸುಮ್ಮನೆ ಮನೇಲಿ ವೇಟ್ ಮಾಡಬೇಕು. ಮನೇಲಿ ವೇಟ್ ಮಾಡಬೇಕು. ಯಾಕಂತಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ತುಂಬ ಲೇಟ್ ಇದೆ. ಅಪ್ರೂವ್ಡ್ ಅಂತ ಬಂದವರು ಏನು ಮಾಡುವ ಹಾಗಿಲ್ಲ. ನಿಮಗೇನಾದ್ರು ಬರೋದಿದ್ದರೆ ಹೋಗಿ ಮಾಡಿಬಿಡಿ. ಆದರೆ ಬೋರ್ಡಿಂದ ಯಾವುದೇ ಥರ ಅಂತ ನಿಮಗೆ ಏನು ಮಾಡಲಿಕ್ಕೆ ಹೇಳೋದಿಲ್ಲ. ಹೇಳೋದಿದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಮುಂದಿನ ತಿಂಗಳ 15ನೇ ತಾರೀಕಿನ ನಂತರ ಒಂದು ಅಪ್ಡೇಟನ್ನು ಮಾಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕು. ಅಪ್ರೂವ್ಡ್ ಅಂತ ಬಂದವರು ಕಾಯಬೇಕು. ಮುಂದಿನ ತಿಂಗಳು 15 ಅಥವಾ 20 ತಾರೀಕು ತನಕ ಕಾಯಬೇಕಾಗುತ್ತದೆ, ಅಪ್ರೂವ್ಡ್ ಅಂತ ಬಂದರೆ. ಈ ಸಬ್ಮಿಟ್ ಅಂತ ಇರೋರು ಕೂಡ ಕಾಯಬೇಕಾಗ್ತದೆ ಮುಂದಿನ ತಿಂಗಳು 15-20 ತಾರೀಕು ತನಕ. ಅದರ ಒಳಗಡೆ ಆಗಿಬಿಡುತ್ತೆ. ಸಬ್ಮಿಟ್ ಅಂತ ಇರೋದು ಅಪ್ರೂವ್ಡ್ ಅಂತ ಆಗುತ್ತೆ. ಅಪ್ರೂವ್ಡ್ ಅಂತ ಇರೋರು ಏನು ಮಾಡಬೇಕು, ಮುಂದಿನ ತಿಂಗಳು ಆದೇಶ ಬರೋ ತನಕ ಕಾಯಬೇಕು. ಓಕೆ, ಇವೆರಡು ಅದು. ಮೂರನೇದು ಏನಂತಂದ್ರೆ ಇಲ್ಲಿ ರಿಜೆಕ್ಟ್ ಆದವ್ರು ಏನು ಮಾಡಬೇಕು. ಆಮೇಲೆ ಮೆಸೇಜ್ ಬಂದ ಮೇಲೆ ಏನು ಮಾಡಬೇಕು ಅಂತಂದರೆ, ಮೆಸೇಜ್ ಬಂದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕಂತಂದರೆ ಇದೆಲ್ಲ ಬೋರ್ಡ್ನವರ ಕೈಲಿರುವಂಥದ್ದು. ನೀವೇನಾದರೂ ಮಾಡೋಂಗಿದ್ರೆ ಅವ್ರು ಹೇಳಿಬಿಡ್ತಿದ್ರು, ಮೆಸೇಜ್ ಹಾಕಿಬಿಡ್ತಿದ್ರು, ಈ ಥರ ಮಾಡಿ ಅಂತ. ಬಟ್ ಆ ಥರ ಏನೋ ನಿಮಗೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಅವರೇ ಎಲ್ಲರೂ ಪ್ರೊಸೀಜರ್ಗಳನ್ನು ಮಾಡ್ಕೊತಾರೆ. ಆದರೆ ಕಾಲಾವಕಾಶ ಬೇಕಾಗುತ್ತೆ. ನೀವು ಪದೇ ಪದೇ ಮೆಸೇಜ್ ಬಂದಿದೆ ಮುಂದೇನು ಟೆನ್ಷನ್ ತೊಗೊಳ್ಳುವಂಥದ್ದು, ಅಥವಾ ನಮಗೆ ಮೆಸೇಜ್ ಬಂದಿಲ್ಲ ನಾವು ಟೆನ್ಷನ್ ತೊಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಇನ್ ಕೇಸ್ ಆಫ್ ನಿಮ್ಮಲ್ಲಿ ಅಲ್ಲಿ ಲಾಗಿನ್ ಮಾಡಿ ನೋಡಿದಾಗ ಅಲ್ಲಿ ಅಪ್ರೂವ್ಡ್ ಅಂತ ಇದ್ದರೆ ಮೆಸೇಜ್ಗೆ ಕಾಯುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಮೆಸೇಜ್ ಇಂಪಾರ್ಟೆಂಟ್ ಅಲ್ಲ. 2 ವರ್ಷದಿಂದ ಆನ್ಲೈನ್ ಸ್ಟಾರ್ಟ್ ಮಾಡಿದ್ದಾರೆ. ಮೆಸೇಜ್ ನಾಟ್ ಇಂಪಾರ್ಟೆಂಟ್. ಮೆಸೇಜ್ ನನಗೂ ಕೂಡ 2 ಡಮ್ಮಿ ಇದನ್ನು ಮಾಡಿದ್ದೀನಿ ನಾನು ಐಡಿಗಳನ್ನು. ಇನ್ನೂರಿಗೆ ನನಗೆ ಮೆಸೇಜ್ ಬಂದಿಲ್ಲ. ನಾನು ಕೂಡ 500 ರೂಪಾಯಿ ಪೇಮೆಂಟನ್ನು ಮಾಡಿದ್ದೀನಿ, 400 ರೂಪಾಯಿ. ನಾನು ಹಾಗಂದ್ರೆ ಟೆನ್ಷನ್ ತೊಗೊಳಕ್ಕಾಗತ್ತಾ? ಇಲ್ಲ. ಸೊ ಇದನ್ನು ಈ ವಿಡಿಯೋ ಎದಕ್ಕೆ ಮಾಡ್ತಾ ಇರೋದು ಅಂತಂದರೆ, ನೀವು ಈ ವರ್ಷ ಹೊಸಬರಿದ್ದೀರಿ, ನಿಮಗೆ ಇದರ ಬಗ್ಗೆ ಪ್ರೊಸೀಜರ್ ಗೊತ್ತಿಲ್ಲ, ನಿಮಗೆ ಟೆನ್ಷನ್ ಅನಿಸುತ್ತೆ. ಯಾಕಂದರೆ ಮನೇಲಿ ಕೂತ್ಕೊಂಡು ಇಲ್ಲದ ಯೋಚನೆ ಮಾಡಿದರೆ ಟೆನ್ಷನ್ ಆಗುತ್ತೆ. ಹೀಗಾಗಿ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ನಮ್ಮ ಚಾನಲ್ ಆಗಲಿ, ನಾನಾಗಲಿ ನಿಮ್ಮ ಜೊತೆಗಿದ್ದೇನೆ. ಎಲ್ಲ ಒಂದು ಅಪ್ಡೇಟ್ ಆಗೋ ತನಕ ಪ್ರತಿದಿನ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಜೊತೆಗೆ ನೀವು ಟೆಲಿಗ್ರಾಮಲ್ಲಿ ಡಿಸ್ಕಷನ್ ಮಾಡ್ಬೋದು. ಆದರೆ ಟೆನ್ಷನ್ ಮಾತ್ರ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೆಸೇಜ್ ಬರಲಿ ಬರದೇ ಇರಲಿ, ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ರಿ. ಅಪ್ರೂವ್ಡ್ ಅಂತ ಇದ್ದರೆ ಅಪ್ರೂವ್ಡ್ ಅಂತ ಎದಕ್ಕಾಗುತ್ತೆ ಅಂದರೆ, ಅದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಅಷ್ಟೇ. ಅಪ್ರೂವ್ಡ್ ಅಂತ ಬಂದರೆ ಎಲ್ಲರಿಗೂ ಸೀಟ್ ಕೊಡಬೇಕಂತ ರೂಲ್ಸ್ ಇಲ್ಲ. ನೀವು ಎಲ್ಲಿ ತನಕ ಆಪ್ಷನ್ ಎಂಟ್ರಿ ಮಾಡೋದಿಲ್ಲ ಅಲ್ಲಿ ತನಕನೂ ಕೂಡ ನೀವು ಸೀಟ್ ಸಿಗೋದಿಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಲಿಲ್ಲಪ್ಪ ಅಂದರೆ ನಿಮಗೆ ಏನು ಮಾಡಿದರೂ ಸೀಟ್ ಸಿಗೋದಿಲ್ಲ. ಹೀಗಾಗಿ ಅಪ್ರೂವ್ಡ್ ಅಂತ ಬಂದರೆ ಮಾತ್ರ ಸೀಟ್ಸ್ ಕೊಡ್ತಾರೆ, ಅಪ್ರೂವ್ಡ್ ಅಂತ ಬಂದರೆ ಮಾತ್ರ ಕೌನ್ಸಿಲಿಂಗ್ ಕರೀತಾರೆ, ಈ ಥರ ಇಲ್ಲ, ಓಕೆನಾ. ಯಾಕಂದರೆ ನೀವು ಇನ್ ಕೇಸ್ ಆಫ್ ನಿಮಗೆ ಅಪ್ರೂವ್ಡ್ ಅಂತ ಬಂದಿಲ್ಲ ಅಂದರೂ ಕೂಡ ಕೊನೆಗೆ ಲಾಸ್ಟಿಗೆ ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲನೂ ಕೂಡ ಪರ್ಮಿಷನ್ ಕೊಟ್ಟುಬಿಡ್ತಾರೆ.
ಈ ಥರ ಇರೋದರಿಂದ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಪ್ರೈವೇಟ್ ಕಾಲೇಜಿಗೆ ಟೆನ್ಷನ್ ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸೀಟ್ ಸಿಗುತ್ತೆ. ಎಲ್ಲರೂ ಕಾಯಬೇಕು. ಸೀಟ್ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಈ ವರ್ಷ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ. ಆಮೇಲೆ ಎಲ್ಲರೂ ಕೂಡ ಯಾರೂ ಕೂಡ ಈ ವರ್ಷ ಏನು ಮಾಡಿಲ್ಲ ಅಂದರೆ ಪ್ಯಾರಾಮೆಡಿಕಲ್ ಸೈಡ್ ಬಂದಿಲ್ಲ. ನೀವೇನು ಕಾಯ್ತಿದ್ದೀರಿ ನಿಮಗೆ ಡೆಫಿನೆಟಾಗಿ ಎಲ್ಲರಿಗೂ ಸೀಟ್ ಸಿಗುತ್ತೆ.